ಸೋ ಫಾರ್ ಒನ್ ಆಫ್ ದ ಕೂಲೆಸ್ಟ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಿಂದನೂ ಹಿಂಗೆ ಇರೋಕ್ಕೆ ಏನರೋ ಆಗಿತ್ತು ನಿಮಗೆ. ಹ್ಯಾಪಿ ಬಿಗ್ ಬಾಸ್ನ ತೊಗೊಂಡೋಗಿ ಅಗ್ರೆಷನ್ ಬಿಗ್ ಬಾಸ್ ಮಾಡ್ಬಿಟ್ರಲ್ಲ. ಸೊ ಎಲ್ಲ ಆಗೋದು ಒಳ್ಳೇದಕ್ಕೇ. ಎಂಡ್ ಆಫ್ ದ ಡೇ ಜನಗಳ ಮನಸ್ಸಲ್ಲಿ ಜನಗಳ ಮೈಂಡಲ್ಲಿ ಉಳ್ಕೊಬೇಕಷ್ಟೆ. ಸೊ ಹೋಪ್ ಈ ಬಿಗ್ ಬಾಸ್ ಸೀಸನ್ ಆ ಕೆಲಸ ಎಲ್ಲ ಮಾಡಿದೆ. ಸೊ ಈ ಎಪಿಸೋಡ್ ಬಂದರೆ ವಿನಯ್ ಅವ್ರ ಹೆಸರನ್ನು ಸಂಗೀತ ಅವ್ರು ತೊಗೊಂಡ್ರು, ವಿನಯ್ ಅವ್ರಿಗೆ ಕೋಪ ಬರಲಿಲ್ಲ. ಸಂಗೀತ ಅವ್ರ ಹೆಸರನ್ನು ವಿನಯ್ ಅವ್ರು ತೊಗೊಂಡ್ರು, ಸಂಗೀತ ಅವ್ರಿಗೂ ಕೋಪ ಬರಲಿಲ್ಲ. ಎಲ್ಲ ಕೂಲಾಗಿ ಮ್ಯಾನೇಜ್ ಮಾಡ್ತಾಯಿದ್ರು. ಹಾಗೆ ದೊಡ್ಡ ದೊಡ್ಡ ಡಿಸಿಷನ್ಗಳಾಯಿತು. ಸ್ಟಾರ್ಟಿಂಗಿಂದ ಬರೋದಾದರೆ ಅವಿ ಅವ್ರು ಅಷ್ಟೇ ಎಲಿಮಿನೇಟ್ ಆಗಿ ಮೈಕಲ್ ಅವರು ಮನೆಗೆ ವಾಪಸ್ ಬರ್ತಾರೆ. ನಾನು ಫಸ್ಟ್ ಟೈಮ್ ಗುರು ಮೈಕಲ್ ಅವ್ರ ಕಣ್ಣಲ್ಲಿ ಅಷ್ಟೊಂದು ಕಣ್ಣೀರು ನೋಡಿದ್ದು. 80 ದಿನ ಬೇಕಾಯಿತು ನೋಡಿ. ಒಂದು ಕ್ಷಣ ನಾನು ಹೊರಗೆ ಹೋಗ್ತೀನಿ, ಅರ್ಧದಲ್ಲಿ ಶೋನ ಕ್ವಿಟ್ ಮಾಡ್ತಾಯಿದ್ದೀನಿ ಅಂತ ಅಂದಾಗ ಅಂಥ ಘಟ ಯಾವುದಕ್ಕೂ ಕೇರ್ ಮಾಡದಿರೋನು, ಐ ಡೋಂಟ್ ಗಿವ್ ಎ ಡ್ಯಾಮ್ ಅನ್ನೋ ವ್ಯಕ್ತಿ ಕಣ್ಣಲ್ಲೂ ಅಷ್ಟು ನೀರು ಬರುತ್ತೆ ಅಂದರೆ, ಸೊ ಅಲ್ಲಿಗೆ ನಾವು ಎಲ್ಲರೂ ಎಂಥ ದೊಡ್ಡ ವ್ಯಕ್ತಿ ಎಂಥ ದೊಡ್ಡ ಕಲ್ಮನ್ಸಿದ್ರು ಸೊ ಅವನಲ್ಲೂ ಹ್ಯೂಮನ್ ಇರ್ತಾನೆ, ಎಲ್ಲ ಮನುಷ್ಯರೇ. ಸೊ ನೆಕ್ಸ್ಟ್ ಬರೋದಾದರೆ ವಿನಯ್ ಅವರು ಒಂದು ಮಹತ್ವದ ಡಿಸಿಷನ್ನ ತೊಗೊತಾರೆ. ಏನಂದರೆ ಇನ್ಮೇಲಿಂದ ನೋ ಅಗ್ರೆಷನ್, ನೋ ಫೈಟ್, ಅದಷ್ಟೆಲ್ಲ ಕೂಲಾಗಿ ಕೂಲಾಗಿ ಇದು ಮಾಡೋಣ ಅಂತ. ಸೊ ಈಗ ಜ್ಞಾನೋದಯ ಅವ್ರು ಶುಭ ಪೂಂಜೆ ಅವರು ಮತ್ತು ಶೈನ್ ಶೆಟ್ಟಿ ಅವರು ಬಂದು ಆದಮೇಲೆ ಆಗಿರೋ ಜ್ಞಾನೋದಯ ಇದು. ಅವ್ರನ್ನ ಸ್ಟಾರ್ಟಿಂಗ್ ಎಪಿಸೋಡ್ಸಲ್ಲೇ ಕಳಿಸ್ಬಿಟ್ಟಿದ್ರೆ ಸ್ಟಾರ್ಟಿಂಗ್ ವೀಕಲ್ಲೇ, ಸೊ ಅವಾಗಲೇ ಆಗಿರೋದೇನೋ. ಸೊ ಅವ್ರು ಹೋಗುವಾಗ ಒಂದು ಮಾತು ಹೇಳಿದ್ರು, ಸೊ ಮನುಷ್ಯತ್ವನ ಇಟ್ಕೊಳ್ಳಿ, ಮನುಷ್ಯತ್ವದಿಂದ ಆಟಾಡಿ ಅವೆರಡನ್ನ ಇಟ್ಕೊಂಡು ರಾಕ್ ಮಾಡಿ ಸ್ಟೇಜ್ನ ಅಂತ ಹೇಳ್ಬಿಟ್ಟು ಶೈನ್ ಶೆಟ್ಟಿ ಅವರು ಎಲ್ಲೋ ಆ ಮಾತು ವಿನಯ್ ಅವ್ರಿಗೆ ಹೊಡೆದಿದೆ ಅಂತ ಅನಿಸುತ್ತೆ. ಹಾಗೆ ಆ ಮಾತು ಹೇಳಿದ ಮಾತಕ್ಕೆ ಅವ್ರು ಕೂಲಾಗಿ ಆಡ್ತಾರೆ ಅನ್ನೋದು ಸುಳ್ಳು, ಅಕಸ್ಮಾತ್ ಕೂಲಾಗಿ ಆಡೋಕ್ಕೆ ಟ್ರೈ ಮಾಡ್ತಾರೆ ಅನ್ನೋದು ಸತ್ಯ ಖಂಡಿತವಾಗ್ಲು. ಯಾಕಂದರೆ ನಾನು ವಿನಯ್ ಅವರೆಲ್ಲ ಚೇಂಜಸ್ ನೋಡಿದ್ದೀನಿ. ಅವರು ಇವಾಗಲ್ಲ, ಸ್ಟಾರ್ಟಿಂಗು ಅವರ ಯಾವಾಗ ಪವಿ ಅವರು ಬಂದು ನಿಮ್ಮ ಹೊರಗಡೆ ಹಿಂಗಾಗಿತ್ತು, ಇಶ್ಯೂ ಆಗಿತ್ತು, ಬೆಳೆದು ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಥ್ರೆಟ್ ಆಗಿತ್ತು ಅಂತ ಹೇಳಿದಾಗ ವಿನಯ್ ಅವರು ಹತ್ಕೊಂಡು ಕುಗ್ಗೋಗ್ಬಿಟ್ಟಿದ್ರು. ಆಯಿತಾ, ಹತ್ಕೊಂಡು ಕುಗ್ಗೋಗಿ ಇನ್ಮೇಲೆ ನನ್ನಲ್ಲಿ ಬೇರೆ ವಿನಯನ ನೋಡ್ತೀರಾ, ಬೇರೆ ವಿನಯನ ಕಾಣ್ತೀರಾ ಅಂತ ಎಲ್ಲ ಹೇಳ್ಬಿಟ್ಟು 1-2 ದಿನ ಆದಮೇಲೆ ನಾನು ನನ್ನ ಆಟ ಬಿಡಲ್ಲ ಆಗೋರು, ನಾನು ನನ್ನ ಅಗ್ರೆಷನ್ನ ಬಿಡಲ್ಲ, ನಾನು ಏನು ಆಡಬೇಕೋ ಹಂಗೆ ಆಡೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ರು. ಇದು ಹಂಗೆ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಈ ವೀಕು ಸ್ವಲ್ಪ ಕೂಲಾಗಿರುತ್ತೆ. ಯಾಕಂದರೆ ಎಲ್ಲರ ಮನೆಯವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ಪೌಸ್ ಆಗಿ ಅವರ ಮನೆಯವ್ರನ್ನ ಬಿಗ್ ಬಾಸ್ ಮನೆ ಒಳಗೆ ಕಳಿಸ್ತಾ ಇದ್ದಾರೆ. ಸೊ ನೋಡಬೇಕು, ಎಪಿಸೋಡ್ಸ್ ಎಲ್ಲ ತುಂಬ ಕ್ಯೂರಿಯಸ್ ಆಗಿದೆ. ಹಾಗೆಯೇ ತುಕಾಲಿ ಅವರು ಹುಷಾರು ಕಂಡ್ರಪ್ಪ. ಅವ್ರಿಗೆ ಮೊದಲೇ ಆರ್ಟ್ ವೀಕ್ ಇದ್ದಂಗಿದೆ ತುಕಾಲಿ ಅವ್ರದ್ದು. ಒಬ್ಬರು ಎದುರಿಸಿದ್ರೆ ಓಕೆ, ಒಬ್ಬರಾದ್ಮೇಲೆ ಒಬ್ಬರು ಎದುರಿಸಿದ್ರೆ ಏನಾಗಬೇಕು ಮನುಷ್ಯ. ನಾನು ಸಂಗೀತ ಅವರು ಎದುರಿಸಿದ್ರು, ಆಮೇಲೆ ಪ್ರತಾಪ್ನಿಂದ ಮುಂದೆ ನನಗೆ ಅವಾಗಲೇ ಫುಲ್ ನಗು ಹೋಗ್ಬಿಡ್ತು. ಅಲ್ಲೊಂದು ಸತಿ ಆಗಿದೆ, ಇಲ್ಲೊಂದು ಸತಿ ಇದೆ ಅಂತ. ಯಾಕಂದರೆ ತುಕಾಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ ಅವರು, ಏನು ಪ್ರತಾಪ್ ಬಂದು ನನ್ನನ್ನು ಎದುರಿಸ್ತಾನೆ ಅಂತ. ಸೊ ತುಂಬ ಚೆನ್ನಾಗಿತ್ತು ಅವ್ರನ್ನ ಎದುರಿಸಿದ್ದು. ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ ಆಗಿಬಿಡೋದು. ಹಾಗೆ ವರ್ತೂರ್ ಅವರು ಏನಕ್ಕೆ ಇಷ್ಟೊಂದು ರೂಢಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ತನಿಷ್ ಅವರ ವಿಚಾರದಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ಅಷ್ಟು ಕೇರ್ ಮಾಡಿ ಅಷ್ಟೊಂದು ಪ್ರೀತಿ ಕೊಡೋ ವ್ಯಕ್ತಿಗೆ ವರ್ತೂರು ಏನಕ್ಕಷ್ಟು ಆ ಥರ ನೋವು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಾಯಿಲ್ಲ. ಸೊ ಮೋಸ್ಟ್ಲಿ ಅವರಿಗೆ ಬೇಜಾರಾಗಿರೋದು ಬಂದ್ಬಿಟ್ಟು ನನ್ನನ್ನು 100 ರೂಪಾಯಿಗೂ ಬೈ ಮಾಡಿರಲಿಲ್ವಲ್ಲ ಬಿಡ್ಡಲ್ಲಿ, ಆಮೇಲೆ ಲಾಸ್ಟಲ್ಲಿ ಬೈ ಮಾಡಿದ್ದು, ಮತ್ತು ಹೋದ ವೀಕ್ ಟಾಸ್ಕ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ನನಗೆ ಅಂತ ವರ್ತೂರವ್ರಿಗೆ ಅನಿಸಿದೆ. ಹೌದು, ಬಟ್ ಅದನ್ನೆಲ್ಲ ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಬೋದಿತ್ತು. ಯಾಕಂದರೆ ಎಲ್ಲರೂ ಏನಕ್ಕೆ ಚೇಂಜ್ ಆಗ್ತಿದ್ದಾರೆ, ಏನಕ್ಕೆ ಒಬ್ರನ್ನೊಬ್ರು ಮಾತಾಡಿಸ್ತಿದ್ದಾರೆ, ಅಷ್ಟೊಂದು ಜಗಳ ಆಡ್ಕೊಂಡಿದ್ರು ಅಂದ್ರೂ ಎಲ್ಲರಿಗೂ ಕಾಡ್ತಾ ಇದೆ ಇನ್ನಿರೋದು 20 ದಿನ. ಸೊ ಇನ್ನೇನು ಎಲ್ಲ ಹೊರಟೋಗ್ತೀವಿ, ಅಲ್ಲಿವರೆಗೂ ಒಂದು ಮೆಮೊರೇಬಲ್ ಮೂಮೆಂಟ್ಸ್ನ ಮಾಡೋಣ, ಮೆಮೊರೇಬಲ್ ಡೇಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸಿಗೆ ಬಂದಿದೆ. ಹಾಗಾಗಿ ಎಲ್ಲ ಸ್ವಲ್ಪ ಕೂಲ್ ಡೌನ್ ಆಗಿದ್ದಾರೆ, ಚಿಲ್ಲಾಗಿದ್ದಾರೆ. ಇಂಥ ಟೈಮಲ್ಲಿ ವರ್ತೂರವರು ಇವಾಗ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ, ಇವಾಗ ಮನಸ್ತಾಪ ಮಾಡ್ಕೊಂಡು ಕೂತ್ಕೊಂಡ್ರಾಗತ್ತಾ? ಸೊ ಪಾಪ ಬೆಂಕಿ ಅವರ ಕಣ್ಣಲ್ಲಿ ನೀರನ್ನ ನೋಡೋಕ್ಕಾಗಲಿಲ್ಲ ನನಗೆ. ಅವರೇ ಆರೋಗ್ತಿದ್ದಾರೆ ಆ ನೀರಲ್ಲಿ, ಅವರೇ ಬೆಂಕಿ ಅವರೇ. ಸೊ ಮತ್ತೆ ರಿಟರ್ನ್ ಫೈರ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮತ್ತೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರ ಫ್ಯಾನ್ ಪೇಜಸ್ ಎಲ್ಲ ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆಯಿತಾ, ಇಷ್ಟು ದಿನ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅವ್ರಿಗೆ ಬೈದಾಡ್ತಾಯಿದ್ರು. ಇನ್ಮೇಲೆ ಮತ್ತೆ ರಿಟರ್ನು ಒಟ್ಟಿಗೆ ಪೋಸ್ಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಇಷ್ಟೇ ಬಿಗ್ ಬಾಸು. 1 ದಿನ 2 ದಿನ ಮುನ್ಸ್ಕೊತಾರೆ, 4ನೇ ದಿನಕ್ಕೆ ಒಂದಾಗ್ತಾರೆ.
ನೀವು ಹೊರಗಡೆ ಜನ ಏನಕ್ಕೆ ಇಷ್ಟು ಫ್ರಸ್ಟ್ರೇಟ್ ಆಗಿ ಇಷ್ಟೂ ಜಗಳ ಆಡ್ಕೊಂಡು ನೋಡ್ತೀರಾ ಅಂತ ಗೊತ್ತಿಲ್ಲ. ಸೊ ಆರಾಮಾಗಿ ಕೂಲ್ ಡೌನ್ ಆಗಿ ಆರಾಮಾಗಿ ನೋಡಿ, ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ನೋಡಿ ಆಯಿತಾ. ನೊಂದ್ಕೊಳ್ಳೋಕ್ಕೆ, ಬೇಜಾರು ಮಾಡ್ಕೊಳ್ಳೋಕ್ಕೆ, ಸಿಟ್ಟು ಮಾಡ್ಕೊಳ್ಳೋಕ್ಕೆ, ಜೀವನದಲ್ಲಿ ಜಿಗುಪ್ಸೆ ಮಾಡ್ಕೊಳ್ಳೋಕ್ಕೆ ಬೇಜಾನು ಇಟ್ಟಿರ್ತಾನೆ ದೇವರು ಜೀವನದಲ್ಲಿ. ಅದರಲ್ಲಿ ಬಿಗ್ ಬಾಸ್ನೂ ಏನು ಕೇಳ್ಕೊತೀರಾ. ಸೊ ಆರಾಮಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಸೊ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.